ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಈ ಒಂದು ಪ್ರಕ್ರಿಯೆ ಈಗ ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಫಾರಮ್ನ ಫಿಲಪ್ ಮಾಡಿ ನಿಮ್ಮ BLOಗಳಿಗೆ ಕೊಡಬೇಕಾಗ್ತದೆ. ಫಾರಮ್ ಫಿಲಪ್ ಮಾಡಿ ಕೊಟ್ಟ ತಕ್ಷಣ ನಿಮ್ಮ ಕೆಲಸ ಕಂಪ್ಲೀಟ್ ಆಗಲ್ಲ. ಫಾರಮ್ ಫಿಲಪ್ ಮಾಡಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಕರೆಕ್ಟಾಗಿ ಅದು ಫೆಚ್ ಆಗಲಿಲ್ಲ ಅಂದರೆ ಅಥವಾ ಅದು ತಾಳೆ ಆಗಲಿಲ್ಲ ಅಂದರೆ ನಿಮ್ಮ ಈ ಕೊಟ್ಟಂಥ ಫಾರಮು ರಿಜೆಕ್ಟು ಆಗ್ಬೋದು. ಅದಕ್ಕೂ ಮೊದಲು ನೀವು ಎಚ್ಚೆತ್ತು ಈ ಕೆಳಕಂಡ 11 ದಾಖಲಾತಿಗಳಲ್ಲಿ ಒಂದನ್ನು ನೀವು ಈ ಮೊದಲೇ ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ ನಿಂಬಳಿ ಇರ್ತಕ್ಕಂಥ ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೆಯೇ ರೇಷನ್ ಕಾರ್ಡು ಈ ಒಂದು ದಾಖಲಾತಿಗಳು ನಡೆಯಲ್ಲ. ಈ ಮೂರನ್ನು ಬಿಟ್ಟು ನೀವು ಉಳಿದ ದಾಖಲಾತಿಗಳನ್ನ ರೆಡಿ ಮಾಡ್ಕೋಬೇಕು. ಮುಂದೆ ನಾನು ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ಸಂಕ್ಷಿಪ್ತವಾಗಿ ತೋರಿಸ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಿಮ್ಮ ಎನ್ಯುಮರೇಷನ್ ಫಾರಮ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಆ ಒಂದು ಅರ್ಜಿನ, ಆ ಒಂದು ಇನ್ಸ್ಟ್ರಕ್ಷನ್ನ ಇಂಪಾರ್ಟೆಂಟಾಗಿ ನೀವು ಓದ್ಕೋಬೇಕಾಗ್ತದೆ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದರೂ ನಂಬಿದರು ಅಥವಾ ಸತ್ಯವೆಂದು ಸಂಬಂಧಿಸಿದಂಥ ಹೇಳಿಕೆಯ ನೀಡುವುದು ಪ್ರಜಾಪ್ರತಿನಿಧಿ ಕಾಯ್ದೆ 1950ರ 43ನೇ ಕಾಯ್ದೆ ಕಾಲಂ 31ರ ಅಡಿಯಲ್ಲಿ 1 ವರ್ಷದವರೆಗೂ ಶಿಕ್ಷೆ ಮತ್ತು ದಂಡವನ್ನು 2 ವಿಧಿಸಬಹುದು ಅಪರಾಧ ಅಂತ ನನಗೆ ಗೊತ್ತಿದೆ ಅಂಥೇಳಿ ಈ ಒಂದು ಫಾರಮ್ಗೆ ನೀವು ಫಿಲಪ್ ಮಾಡಿ ಸೈನ್ ಮಾಡಿಕೊಟ್ಟಿರ್ತೀರ. ಈ ಒಂದು ಫಾರಮ್ ನೀವು BLOಗಳಿಗೆ ಕೊಟ್ಟಿದ ನಂತರ ಇಲ್ಲಿ BLOಗಳು ಹೊಣೆಗಾರಿಕೆ ಆಗಲ್ಲ. ಹಾಗೆಯೇ ಯಾವುದೇ ಸರ್ಕಾರ ಕೂಡ ಹೊಣೆಗಾರಿಕೆ ಹೊರಲ್ಲ. ನೀವೇ ಕೂಡ ಸಂಪೂರ್ಣವಾದ ಜವಾಬ್ದಾರಿನ ಹೊರಬೇಕಾಗ್ತದೆ. ಅದರಿಂದ ನೀವು ಪ್ರತಿಯೊಬ್ಬರು ಕೂಡ ಜಾಗರೂಕತೆಯಿಂದ ನಿಮ್ಮ ಈ ಒಂದು ಎನ್ಯುಮರೇಷನ್ ಫಾರಮ್ನ ತುಂಬಿ ನೀವು BLOಗಳಿಗೆ ಕೊಡಬೇಕಾಗ್ತದೆ. ಸ್ನೇಹಿತರೆ, ನಾನು ಮುಂದುವರೆದು ನಿಮ್ಮ ಆ ಒಂದು ಫಾರಮ್ನಲ್ಲಿ ಹಿಂಬದಿಯಲ್ಲಿ ಆ ಒಂದು ಇನ್ಸ್ಟ್ರಕ್ಷನು ಏನೇನು ದಾಖಲಾತಿಗಳು ಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ನೀವು ಓದ್ಕೊಳ್ಳಿ. ಅಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನಿಂಬಳಿ ಇರಬೇಕಾಗ್ತದೆ. ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೆಯೇ ನಿಮ್ಮ ಈ ಒಂದು ರೇಷನ್ ಕಾರ್ಡು ಕೂಡ ನಡೆಯಲ್ಲ. ಮುಂದೆ ನಾನು ಯಾವ್ಯಾವ ದಾಖಲಾತಿಗಳು ಬೇಕು ಆ 11 ದಾಖಲಾತಿಗಳನ್ನು ಕೂಡ ನಿಮಗೆ ಪಿಕ್ಚರ್ ಸಮೇತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ನಿಮ್ಮ ಬಳಿ ಐಡೆಂಟಿ ಕಾರ್ಡ್ ಇರುತ್ತೆ. ಐಡೆಂಟಿ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಪಿಂಚಣಿದಾರರ ಬಳಿ ಅವರಿಗೆ ಒಂದು PPO ನಂಬರ್ ಅಂತ ಕೊಟ್ಟಿರ್ತಾರೆ. ಅಂದರೆ ಅವರಿಗೆ ಪೆನ್ಷನ್ ಬರ್ತಾ ಇರ್ತದೆ, ಅವ್ರಿಗೆ ಒಂದು ನಂಬರ್ ಕೂಡ ಜನರೇಟ್ ಆಗಿರುತ್ತೆ. ಆ ನಂಬರ್ ಇದ್ದರೆ ಅದು ಕೂಡ ನಡೆಯುತ್ತೆ. ಮತ್ತು 1987ಕ್ಕಿಂತ ಮೊದಲು ನಿಮಗೆ LIC ಬಾಂಡು ಅಥವಾ ನಿಮ್ಮದು ಯಾವುದಾದ್ರೂ ಪೋಸ್ಟ್ ಆಫೀಸ್ನಲ್ಲಿ ನೀವು ಖಾತೆನ ಹೊಂದಿದರೆ ಆ ಒಂದು ಪಾಸ್ಬುಕ್ ಇದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಈ ಒಂದು ಪಾಸ್ಪೋರ್ಟು ಇದು ಕೂಡ ನಿಮಗೆ ಅದೊಂದು ದಾಖಲಾತಿಯಾಗಿ ಪರಿಗಣಿಸಲಾಗುತ್ತೆ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೆಯುತ್ತೆ. ಹಾಗೆಯೇ ಸಂಬಂಧಪಟ್ಟ ಮೆಟ್ರಿಕ್ಯುಲೇಷನ್ ಅಥವಾ SSLC ಅಂಕಪಟ್ಟಿ, ಅದಕ್ಕಿಂತ ಮೇಲ್ಪಟ್ಟು ಅಂಕಪಟ್ಟಿ, ವಿದ್ಯಾರ್ಹತೆ ಇರ್ತಕ್ಕಂಥ ಯಾವುದಾದ್ರು ದಾಖಲಾತಿಗಳನ್ನ ಕೊಟ್ಟು ಉಳಿಸ್ಕೋಬೋದು. ಹಾಗೆಯೇ TC ಇದ್ರೂ ಕೂಡ ನಡೆಯುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ನೀವು ಇಲ್ಲಿ ಕಂದಾಯ ಇಲಾಖೆಯಿಂದ ಕೊಡ್ತಕ್ಕಂಥ ನಿವಾಸಿ ಪ್ರಮಾಣ ಪತ್ರ ಇದು ಕೂಡ ಇದ್ರೆ ನಡೆಯುತ್ತೆ. ನಂತರ ನಿಮ್ಮ ಮನೆಯ ಹಕ್ಕುಪತ್ರಗಳು ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದು ಅಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿರುತ್ತೆ, ಅದಿದ್ರೂ ಕೂಡ ನಿಮ್ಮದು ವೋಟರ್ ID ಸೇಫ್ ಮಾಡ್ಕೋಬೋದು. ಇದ್ರ ಜೊತೆಗೆ ಮತ್ತೊಂದಿದೆ, ನಿಮ್ಮದು SC ST ಅದರ್ಸ್ ಕ್ಯಾಸ್ಟರ್ ಇದ್ದರೂ ಕೂಡ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಅದನ್ನು ಕೂಡ ನಡೆಯುತ್ತೆ. ಇದರ ಜೊತೆಗೆ ಸರ್ಕಾರದಿಂದ ಏನಾದರೂ ಭೂ ಮಂಜೂರಾತಿ ಪತ್ರ, ನಿಮ್ಮದು ಏನಾದರೂ ಗ್ರ್ಯಾಂಟ್ ಅಲರ್ಟ್ ಆಗಿದ್ದರೆ, ಭೂಮಿ ಮಂಜೂರಾತಿ ಆಗಿದ್ದರೆ ಆ ಒಂದು ಪ್ರಮಾಣ ಪತ್ರ, ಹಳೆ ಪ್ರಮಾಣ ಪತ್ರ ಇದ್ದರೆ ನಡೆಯುತ್ತೆ. ಈ ರೀತಿ ಇಷ್ಟು ರೆಕಾರ್ಡ್ಗಳನ್ನ ಇದರಲ್ಲಿ ಯಾವುದಾದ್ರೂ ಒಂದು ರೆಕಾರ್ಡ್ನ ನೀವು ಜೋಡಿಸ್ಕೋಬೇಕಾಗ್ತದೆ. ಈ ಒಂದು ರೆಕಾರ್ಡ್ಗಳು ನಿಮ್ಮ ಹೆಸರಿನಾರು ಇರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಹೆಸರಲ್ಲಾರು ಇರ್ಬೋದು, ಒಟ್ಟಿನಲ್ಲಿ ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಇದ್ದರೆ ನಡೆಯುತ್ತೆ. ಇದನ್ನು ಸಂಬಂಧಪಟ್ಟ ಆಗಸ್ಟ್ 5ರ ನಂತರ ಮತ್ತೆ ನಿಮಗೆ ನೋಟಿಸ್ ಬಂದ ನಂತರ ಈ ದಾಖಲಾತಿಯಲ್ಲಿ ಒಂದು ದಾಖಲಾತಿನ ನೀವು ಕೊಡಬೇಕಾಗ್ತದೆ. ಕೊಟ್ಟ ನಂತರ ಅಕ್ಟೋಬರ್ 25ರೊಳಗೆ ಮತ್ತೆ ಫೈನಲ್ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆ ಫೈನಲ್ ಪಟ್ಟಿಯಲ್ಲಿ ಬರೋ ರೀತಿ ನೀವು ವೋಟರ್ IDನ ರೆಡಿ ಮಾಡ್ಕೋಬೋದು. ಇದು ವೆರಿ ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬ ಮತದಾರನೂ ಕೂಡ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಸಪೋಸ್ ತುಂಬ ಜನರದ್ದು ಟ್ಯಾಲಿ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಜನದ್ದು ಟ್ಯಾಲಿ ಆಗದೇನೂ ಇರ್ಬೋದು. ಯಾಕಂದರೆ 2002ರ ಮತಪಟ್ಟಿಯಲ್ಲಿ ತಂದೆ ಹೆಸರೇ ಬೇರೆ ಇರುತ್ತೆ, ಹಾಗೆಯೇ ಇವಾಗಿನ ತಂದೆ ಹೆಸರೇ ಬೇರೆ ಇರುತ್ತೆ. ನಿಮ್ಮ ವೋಟರ್ ID ಕಾರ್ಡಲ್ಲಿ ಇವಾಗಿನ ಹೆಸರೇ ಬೇರೆ ಇರುತ್ತೆ, 2000ನೇ ಇಸ್ವಿಲಿ ಬೇರೆ ಥರ ಇರುತ್ತೆ. ಅಂಥವರೆಲ್ಲ ಆ ಒಂದು ಕ್ಯಾಟಗರಿಗೆ ಬರ್ತೀರಾ, ಅಂದರೆ ದಾಖಲಾತಿನ ಕೊಟ್ಟು ಪ್ರೂವ್ ಮಾಡ್ಕೊಳ್ಳೋ ಅನ್ನೋ ಕ್ಯಾಟಗರಿಗೆ ಬರ್ತೀರಾ. ಅಂಥವರು ಈ ದಾಖಲಾತಿಗಳನ್ನ ಜೋಡಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎನ್ಯುಮರೇಷನ್ ಫಾರಮ್ ತುಂಬೋದ್ರ ಬಗ್ಗೆ ಈಗ ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಯಶಸ್ವಿಯಾಗಿ ನಿಮ್ಮ ಅರ್ಜಿನ ಭರ್ತಿ ಮಾಡ್ಬೋದು. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.